ಮತ್ತೊಂದು ಸರ್ವಶ್ರೇಷ್ಠ ಮೆಲೋಡಿ ಹಾಡು, ಒಂದು ದಾಖಲೆ ಸೃಷ್ಟಿ ಮಾಡಿದಂತ ಆಲ್ಬಮ್. ರಮೇಶ್ ಅರವಿಂದ್ ಸರ್ ಅವರ ಅಭಿನಯ, ಸುಹಾಸಿನಿ ಮೇಡಮ್ ಅವರ ಅಭಿನಯ, ಬಾ 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 ಫಿಲ್ಮ್ ವಾಟ್ ಅ ಬ್ಯೂಟಿಫುಲ್ ಫಿಲ್ಮ್. ದೊಡ್ಡ ಚಪ್ಪಾಳೆ ಪ್ಲೀಸ್. ನಿಮ್ಮಿಂದ ನಾನು ಕಮೆಂಟ್ಸ್ ನ ಶುರು ಮಾಡ್ತೀನಿ ಸರ್. ಒಂದು ಟೈಮ್ ಮಿಷನ್ ಅಲ್ಲಿ ಕೂತು ಒಂದು 20 ವರ್ಷ ಹಿಂದೆ ಹೋದಾಗಿದೆ ರೀ. ಏನ್ ಬ್ಯೂಟಿಫುಲ್ ರೀ ಸರ್. ನಮಗೆ ಗೊತ್ತಿಲ್ಲದೆ ಕೆಲವು ಅದ್ಭುತಗಳು ನಾವು ಭಾಗಿಯಾಗ್ಬಿಟ್ಟಿದ್ದೀವಿ ಸರ್. ನಮ್ಗೆ ಗೊತ್ತೇ ಇಲ್ಲ ಸರ್. ಅದು ನೀವು ಎಲ್ರಿಗೂ ಆಗಿದೆ. ಅದು ವಿಜಯ್ ಪ್ರಕಾಶ್ ಹಂಸಲೇಖ ಅವರು ಅದು ಮಾಡಿದಾಗ ನಮ್ಗೆ ಗೊತ್ತೇ ಇಲ್ಲಮ್ಮ. ಇದು 20 ವರ್ಷ ಉಳಿಯುತ್ತೆ. 20 ವರ್ಷ ಆದ್ಮೇಲೆ 25 ವರ್ಷ ಆದ್ಮೇಲೆ ಯಾರೊಬ್ರು ಅದನ್ನ ಹಾಡ್ತಾರೆ, ಅಲ್ಲಿ ನಾವು ಕೂತಿರ್ತೀವಿ. ಅದೇನು ಗೊತ್ತಿಲ್ಲ ನಾವು ಅಲ್ಲಿ ಮಾಡಿದಾಗ, ಗೊತ್ತಾ? ಅಂಡ್ ಯಾರ್ರೀ SPB ಚಿತ್ರ ಹೌದು ಸರ್. ಅದನ್ನ ಟ್ರೈ ಮಾಡ್ತಿರಲ್ಲ ಸರ್. ಅಂಡ್ ಐ ವಾಸ್ ಅಮೇಜ್ಡ್ ಮೇಡಮ್. ನೀವು ಅವ್ರು ಹೆಂಗ್ ಮಾಡ್ತಿರೋ ಉಸಿರೇ ಅವ್ರು ಹೆಂಗ್ ರೀಚ್ ಆಗ್ತಿರೋ ಅಂತ. ಸರ್ ಲಿಪ್ಸಿಂಗ್ ಮಾಡೋದು ಕಷ್ಟ ಸರ್. ನಾವು ಆಕ್ಟರ್ಸ್ಗೆ ಹಾಡೋದ್ ಬಿಡಿ, ಅವ್ರು ಹಾಡನ್ನ ಲಿಪ್ಸಿಂಗ್ ಮಾಡೋದೇ ಕಷ್ಟ. ಅದು ನೀವು ಅಷ್ಟು ಚಂದವಾಗಿ ಹಾಡಿದ್ರಿ. ನನಗೆ ಆಶ್ಚರ್ಯ ಆಗುತ್ತೆ ಬಾಸ್, ಈ ತರ ಅದ್ಭುತಗಳು ಹೆಂಗಾಗುತ್ತೆ. ಹೌ ಯು ಆರ್ ಅ ಪಾರ್ಟ್ ಆಫ್ ಸಮಥಿಂಗ್ ಲೈಕ್ ದಿಸ್. ಮೇಡಮ್ ಅದು ನೀವು ಹೆಂಗ ಲೆವೆಲ್ ರೀಚ್ ಆದ್ರಿ ಅದು ನನಗೆ ಅರ್ಥನೇ ಆಗ್ತಿಲ್ಲ. ಕಂಗ್ರಾಟ್ಸ್ ಫಾರ್ ದಟ್ ಅಂಡ್ ಗುಡ್ ಲಕ್ ಟು ಯು ಬಾಸ್. ಪೂರ್ಣ ಅವರೇ, ನೀವು ತುಂಬಾ ಎಂಜಾಯ್ ಮಾಡ್ತಿದ್ರಿ ಪರ್ಫಾರ್ಮೆನ್ಸ್ ನ. ಕೀರ್ತನ್ ಎಸ್ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂಡ್ ಪೃಥ್ವಿ, ಐ ಲವ್ ಯು. ಐ ರಿಯಲಿ ಲವ್ ಯು. Prithvi, that high note, you were like SPB sir. Seriously, it's not an easy job, Prithvi. So blessed girl. Same thing, yavaru ದೃಷ್ಟಿ ಪೆಟ್ಟಕೂಡದು. ಅರ್ಜುನ್ ಸರ್, ಕೆಲವು ಹಾಡುಗಳು ಸಿನಿಮಾನ ಗೆಲ್ಸುತ್ತೆ, ಬಟ್ ಕೆಲವು ಹಾಡುಗಳು ಮ್ಯೂಸಿಷಿಯನ್ಸ್ನ ಗೆಲ್ಸುತ್ತೆ. ಅಂಥ ಹಾಡುಗಳು ಅಮೃತವರ್ಷಿಣಿ ಈ ಸಿನಿಮಾದ ಹಾಡುಗಳು. ಈ ಸಿನಿಮಾಗೆ ದೇವಾ ಸರ್ಗೆ ಎಷ್ಟು ಚಪ್ಪಾಳೆ ಹೊಡೆದ್ರು ಕಮ್ಮಿನೇ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಮಹಾಗುರುಗಳೇ, ಮಹಾಗುರುಗಳು 2 ಬಾರಿನೂ ಬಲಗೈ ಈ ಕಡೆ ಹೋಗ್ತದೆ. ಇಲ್ಲ, ಆಕೆ ಹಾಗಾಡ್ತಿದ್ರೆ ಕೈ ಹೀಗೆ ಹೋಗದೆ ಇರುತ್ತಾ? ಮತ್ತೆ ಎರಡೂ ಇದೆ. ನನ್ನ ರಿಕ್ವೆಸ್ಟ್ ಏನಂದ್ರೆ ಒಂದು ಕುತೂಹಲ ಮಾಡೋಣ. ಜೂರೀಸು ಅವ್ರಿಗೂ ನಂಬರ್ಸ್ ಕೊಡ್ಲಿ, ಇವ್ರಿಗೂ ನಂಬರ್ಸ್ ಕೊಡ್ಲಿ. ಸರಿ, ಅನೌನ್ಸ್ ಮಾಡಿ ಮಾಡುವ ಮುಂಚೆ ನಾನು ಗೋಲ್ಡನ್ ಬಸ್. ಓಹೋ ವಾವ್, ಗೆಟ್ ರೆಡಿ ಗೈಸ್. ಜೂರಿ, ಸೀಕ್ರೆಟ್ ಆಗಿ ನಿಮ್ ಸ್ಕೋರ್ಸ್ ಅನ್ನ ಕೊಡಿ. ಪೃಥ್ವಿ ಭಟ್ ಹಾಗೂ ಕೀರ್ತನ್ ಹೊಳ್ಳ ಮೆಲೋಡಿ ಬ್ಯಾಟಲ್ ಇತ್ತು ನಿಮ್ಗೆ. ಹಾಗೂ ಈ ಕಡೆಯಿಂದ ನಮ್ಮ ಕೀರ್ತನ ಹಾಗೂ ಶ್ರೀನಿಧಿ ಶಾಸ್ತ್ರಿ, ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಹೇಮಿ ವರ್ಸಸ್ ನಂದು ಬ್ಯಾಟಲ್ ಅಲ್ಲಿ ಗೆಲುವು ಯಾರ್ದಾಗತ್ತೆ? ನಂದುದಾಗತ್ತಾ ಹೇಮಿದಾಗತ್ತಾ ಅನ್ನೋದನ್ನ ನಮ್ಮ ಜಡ್ಜಸ್ ಹೇಳ್ತಾರೆ. ಬಿಪಿ ಸರ್, ನನಗೇನನ್ಸುತ್ತೆ ಬಹಳ ಕ್ಲೋಸ್ ಇದೆ. ಹಾಗಾಗಿ LED ನಲ್ಲಿ ನೋಡೋಣ ಯಾರಿಗೆ ಎಷ್ಟು ಸ್ಕೋರ್ಸ್ ಬಂದಿದೆ ಅಂತ. ಹೌದಾ ಸರ್? ಹೌದೌದು. ಅದಾದ್ಮೇಲೆ ಆಮೇಲೆ ಡಿಸೈಡ್ ಮಾಡೋದು. ಸ್ಕೋರ್ಸ್ ನೋಡಿದ್ರೆ ಗೊತ್ತೇ ಆಗ್ಬಿಡುತ್ತೆ. ಯಾರು ಗೆದ್ದಿದಾರೋ ಅವ್ರಿಗೆ ಗೋಲ್ಡನ್ ಬಜರ್ ಮಹಾಗುರುಗಳು ಕೊಡ್ತಾರೆ. ನಮ್ಮ ಜಡ್ಜಸ್ ಕೂಡ ಹೇಳಿದ ಹಾಗೆ ಸ್ಕೋರ್ಸ್ ಬರುತ್ತೆ. ಜೂರಿ ಸೀಕ್ರೆಟ್ ಆಗಿ ಸ್ಕೋರ್ಸ್ ಅನ್ನ ಕೊಟ್ಟಿದ್ದಾರೆ, ಆದ್ರೆ LED ಆ ಸ್ಕೋರ್ಸ್ ನಾವು ಪ್ಲೇ ಮಾಡ್ತೀವಿ. ಫಸ್ಟ್ ಸ್ಕೋರ್ಸ್ ಯಾವ ಟೀಮ್ ಅಂತ ನಾನು ಹೇಳಲ್ಲ. ಅಲ್ಲೊಂದು ಟ್ವಿಸ್ಟ್ ಇದೆ. ಹೆಂಗಿದೆ ಸರ್ ನನ್ನ ಟ್ವಿಸ್ಟ್? ಅಟ್ಲೀಸ್ಟ್ ಅದಕ್ಕೆ ಚಕ್ರ ತಿರುಗಿಸ್ಲಿಲ್ವಲ್ಲ. ಆತ್ರಪ್ಪ ಸ್ಕೋರ್ಸ್. Ooh. 98. ಇದು ಯಾವ ಟೀಮ್? ಟೀಮ್ ನಂದಿತಾನ ಅಥವಾ ಟೀಮ್ ಹೇಮಿನ? ನೋಡೋಣ ಯಾರ ಟೀಮಿಗೆ ಸಿಕ್ಕಿದೆ 98 ಅಂತ ಹೇಳಿ ತೋರಿಸಿ. ಟೀಮ್ ನಂದಿತಾ ಅವ್ರಿಗೆ ಸಿಕ್ಕಿದೆ 98. ಈಗ ಟೀಮ್ ಹೇಮಿಜಿ 98ಗಿಂತ ಕಮ್ಮಿನಾ 98ಗಿಂತ ಜಾಸ್ತಿನಾ ಅನ್ನೋದನ್ನ ನಾವು ನೋಡ್ಬೇಕು. ರಿಲ್ಯಾಕ್ಸ್ ಆಗಿ ನೀವು ಆರಾಮಾಗಿ ಕೂತ್ಕೊಳ್ಳಿ. ಹೇಮಿಜಿ ಕೂಲ್. ವಿಜಯ ತಿಲಕ ಹೇಮಿ ಅವರ ಪಾಲಾಗತ್ತಾ ನೋಡೋಣ. ಒಂದು ಸಣ್ಣ ಬ್ರೇಕ್ ನ ನಂತರ ಅಲ್ಲ, ಈಗ್ಲೇ ಕೋರ್ಸ್ ಪ್ಲೀಸ್. ವಾವ್ 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 ವಾವ್. 99.3. ರಮೇಶ್ ಸರ್ ಗೊತ್ತಾಯ್ತು. +0.7 ನಂದು 100. ಸೂಪರ್.
ದಟ್ಸ್ ಅ ಗೋಲ್ಡನ್ ಬಾಸ್. ರಮೇಶ್ ಸರ್ ಹೇಳಿದ್ರು 100 ಅಂತ. 100ಗೆ ಮಹಾಗುರುಗಳ ಕಡೆಯಿಂದ ಗೋಲ್ಡನ್ ಬಜರ್. ಕಂಗ್ರಾಚುಲೇಷನ್ಸ್ ಟೀಮ್ ಹೇಮಂತ್. ವೆರಿ ನೈಸ್. ಕಂಗ್ರಾಚುಲೇಷನ್ಸ್ ಗೈಸ್. ಕಂಗ್ರಾಚುಲೇಷನ್ಸ್. ಆಹಾ, ಈಗ ಕುಣಿಸ್ಬಿಟ್ಟಿದ್ಯಲ್ಲ ಎಲ್ಲಾರನು. ಕುಣಿಸ್ದಂತ ತಾಕತ್ತು ನಿಮ್ಮ ಹಾಡಲ್ಲಿತ್ತು, ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿತ್ತು. ಜೂರಿ ಮೆಂಬರ್ಸ್ ಕಡೆಯಿಂದ ನಿಮ್ಗೆ ಸ್ಟ್ಯಾಂಡಿಂಗ್ ಓವೇಷನ್. ಅಂಡ್ ಇಲ್ಲಿ ಎಂಟರ್ ಆಗಕ್ಕಿಂತ ಮುಂಚೆನೆ ಮಹಾಗುರುಗಳ ಲವ್ಲಿ ಅನ್ಬಿಟ್ಟು ಗೋಲ್ಡನ್ ಬಜರ್ ಹೊಡೆದೇ ಬಿಟ್ಟಾರೆ. ಕಿಡಿ ಹಚ್ಚಿ ಕುಡಿ ನೋಟದಾಗ ಬುಡ ಅಲ್ಲಾಡಿಸ್ಲು ತಂಗಿ. ಓಹೋ, ಕಿಡಿ ಹಚ್ಚಿ ಕುಡಿ ನೋಟದಾಗ ಬುಡ ಅಲ್ಲಾಡಿಸ್ಲು ತಂಗಿ. ಅದು ಅದ್ಭುತ ನಮ್ಮ ಅಲ್ವಾ? ಸ್ವಲ್ಪ ಇಂದೋರು ಮಿಂಚ್ತಾ ಇದ್ದೀರಾ. ಗೋಲ್ಡನ್ ಬಜರ್ ಬಂದ್ಬಿಟ್ಟಿದೆ. ಚಿತ್ರಾನ್ನ ಸ್ಟೇಜು, ಬೂಂದಿ ಮೊಸರನ್ನ ಅಂಡ್ ಆ ಹಾಡು ಆವರಿಸ್ಕೊಂಡ್ಬಿಟ್ಟಿತ್ತು ಇವಳನ್ನ ಅಲ್ವಾ? ಹೌದು, ಇಂಥ ಸಿಂಗರ್ಸ್ ನನ್ನ ಟೀಮಲ್ಲಿರೋದು ನನಗೆ ಬಹಳ ಹೆಮ್ಮೆ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಅಖಿಲ, ಪ್ರೌಡ್ ಆಫ್ ಯು, ಲವ್. ಥ್ಯಾಂಕ್ ಯು ಸೋ ಮಚ್. ಅರ್ಜುನ್ ಸರ್. ಅಖಿಲ ಅವರೇ, ನಿಮ್ಮ ಕನಸು ನನಸಾಯ್ತು ಅಂತ ಅನ್ಕೊಂತೀನಿ. ಖಂಡಿತ. ಅಷ್ಟು ದಿನದ ಹಾರ್ಡ್ ವರ್ಕ್. ಮೊನ್ನೆ ಸುಮ್ಮನೆ ಏನೋ ಮಾತಾಡ್ಬೇಕಾದ್ರೆ ಮ್ಯೂಸಿಷಿಯನ್ಸು ರೈತರು ಇಬ್ರು ಒಂದೇ ಅನ್ನೋ ಥರ ಮಾತಾಡ್ತಾ ಇದ್ರು ನಮ್ಮ ಸ್ನೇಹಿತರು ಒಬ್ರು. ಏನು ಅಂತ ಹೇಳಿದಾಗ, ರೈತರು ಕೂಡ ಪ್ರತಿ ಸತಿ ಬಿತ್ತುತ್ತಾರೆ, ಮಳೆ ಬರುತ್ತಾ ಅಂತ ವೆಯ್ಟ್ ಮಾಡ್ತಾರೆ. ಮಳೆ ಬಂದಾಗ ಅದು ಬಿತ್ತನೆ ಬೆಳೆಯುತ್ತೆ. ಒಂದೊಂದ್ಸತಿ ಆ ಬಿತ್ತನೆ ಹೋಗ್ಬಿಡುತ್ತೆ, ಬಿಸಿಲು, ಅದು ಕ್ಲೈಮೇಟ್ ಚೇಂಜ್ ಥರ. ಅದೇ ಥರ ಮ್ಯೂಸಿಷಿಯನ್ನು ಪ್ರತಿದಿನ ಬಿತ್ತುತ್ತಾ ಇರಬೇಕು. ಯಾವಾಗ ಈ ಥರ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಅಮೇಝಿಂಗ್ ಆಗ್ತಿದ್ದಾರೆ. ಇವತ್ತು ನಿಮ್ಮ ವಿಶ್ವರೂಪನ ಈ ವೇದಿಕೆ ಮೇಲೆ ತೋರಿಸಿದ್ದೀರಾ. ಇದು ಹೀಗೆ ಕಂಟಿನ್ಯೂ ಆಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಇದೊಂದು ಸೊಗಡಿನ ಹಾಡು. ಆ ಸವತಿಯ ಸೊಗಡಿನ ಹಾಡಿಗೆ ಸೌಂದರ್ಯ ತಂದಮ್ಮ ನೀನು, ಅದಂತೂ ನಿಜ. ಮತ್ತು ನಿನ್ನ ಬಾಡಿ ಲ್ಯಾಂಗ್ವೇಜ್ ಮೇಲಿದ್ದ ಕಂಟ್ರೋಲ್ ಅದು ಬಹಳ ಮುಖ್ಯವಾಗಿತ್ತು. ನೀನೆಲ್ಲೂ ಎಕ್ಸೈಟ್ ಆಗದೆ ಎಲ್ಲಿ ಬೇಕೋ ಅಲ್ಲೇ ಟರ್ನ್ ಮಾಡಿ ಕೈ ತೋರಿಸಿ ಚಪ್ಪಾಳೆ ಹೊಡಿಸಿ ಎಲ್ರಿಗೂ ಹುಚ್ಚೆಬ್ಬಿಸ್ತೆ. ಅದಕ್ಕೆ ಹೇಳಿದ್ದು ಕಿಡಿ ಹಚ್ಚಿ ಕುಡಿಗಣ್ಣಲ್ಲಿ ಬುಡ ಅಲ್ಲಾಡಿಸಿದ. ಫಸ್ಟ್ ಕ್ಲಾಸ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಫಾರ್ ದಿಸ್ ಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮಹಾಗುರುಗಳೇ. ಈಗ ಇಂದು ನಾಗರಾಜ್ ಅವರ ತಂಡದಿಂದ ನಮ್ಮ ಅಖಿಲ ಅವರು ಹಾಡನ್ನ ಹಾಡಿ ಗೋಲ್ಡನ್ ಬಜರ್ ತಗೊಂಡೇ ಬಿಟ್ರು. ಈಗ ಇವರ ಆಪೋಸಿಟ್ ಅಲ್ಲಿ ಹಾಡಿದಂತಹ ಸಾಧ್ವಿನಿ ಅವರು ಫ್ರಮ್ ಟೀಮ್ ಲಕ್ಷ್ಮೀ ನಾಗರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಸಾಧ್ವಿನಿ. ಜಡ್ಜಸ್, ಇವರಿಬ್ಬರಲ್ಲಿ ಗೆಲುವು ಯಾರ ಪಾಲಾಗಿದೆ? ಈ ಬ್ಯಾಟಲ್ ಅನ್ನ ಗೆದ್ದವರು ಯಾರು? LED ನೋಡೋಣ ಪ್ಲೀಸ್. ಎಸ್ ಸರ್. ಸಾಧ್ವಿನಿಗೆ ನಮ್ಮ ಜೂರಿ ಕೊಟ್ಟಂತಹ ಸ್ಕೋರ್ಸ್ Sa-ri-ga-ma-pa